வாங்க ಹೋರಾಟ ಶುರು ಮಾಡ್ಬೋದು. ನಿಮಗೆಲ್ಲ ಮೈಸೂರಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ.
ಇಗ್ಲೂರು ಕೃಷ್ಣಪ್ಪ అని. అంటే ఎన్ని గమ్మిస్తావు? నేను సుమారు 10 ఏళ్ళు చిన్నాను ఇంకా అట్లే ఒళ్ళుట్టుకుని మేపేసరికి నాకు నిద్ర వచ్చింది. అంచపన కానీ అట్లా తూకిపోయా భోజనం ఇది. నెక్స్ట్ వాళ్ళకి ఏం చెప్తావు? వచ్చేవాళ్ళకి మా కొడుకు కూడా కాయస్గా ఉన్నాడు, వాడు డబల్ గ్రాడ్యుయేట్ చేసి ఉన్నాడు, వానికి బల కాయస్ 3 సీమాలు ఉన్నాయి, ఇవి ఉండే. మా పేరు తిమ్మరాయప్ప, మేము భిన్మంగళము. మేము సుమారు 3 ఏళ్ళు ఇంకా మొదలుగానే వస్తూ ఉంటున్నాం, పోతూ ఉంటున్నాం పూజలు చేసుకొని. ఇప్పుడు వచ్చే తిమ్మరాయ స్వామి పరుసు వచ్చి ఏడాదికి ఎచ్చే తక్కువేమీ లేదు. ఒక ఏడాదికి పైనకి పోతానే ఉంది పరుస. దాన్ని చూసి నా 3-4 ఏళ్ళు ఇంకా ఎట్లును వచ్చి ఆ అప్పని పేరు ఇట్లా వచ్చి మెరగ చేసుకొని ఆనందంగా అప్పనికే పూజలు పురస్కారం చేసుకొని కావాల్సినట్లు మొదలుకి ఇంత ప్రేమసం ఉండలే పరుస. ఇప్పుడు 2 చూడిని ఆయన చేతురాలే, 2 చూడిని భోజనాలు నీళ్ళు మధ్యలో పానకులు సాధ్యం లేదు. భగవంతుని పేరు హెచ్చుకొని పోతా ఉంది. మేము మా దాన్ని పరమాత్మ దీనికి మేము 3-4 ఏళ్ళు ఇంకా వస్తూ ఉన్నాము, డైలీ ఏడాది వస్తూ ఉన్నాము. వచ్చిపోయేది వాళ్ళు ఏదో దేవుని పరమగా పూలారాలు ఇస్తారు. మేము మాది ఒక అంత ఖర్చు కన్నా మేమేమి అడిగేలే వాళ్ళని, ఇది బాడిగ తిరిగి ఏమి అడిగేలే. మేము నా భగవంతునికి మనము వాళ్ళు అనుసేస్తారు కదా, మనం యావదో బాడిగ ఇచ్చుకొని పోదామని మేము ಪ್ರೇಮಸ್ಕ ವಸ್ತಾ ఉన్నాం. ಅಣ್ಣ ನಮ್ಮ ಹೆಸರು ಬಂದು ಉದಯ್ ಕುಮಾರ್, ನಾವಿಲ್ಲಿ ಆಳ್ದೇನಹಳ್ಳಿ ಆನೇಕಲ್ ಗ್ರಾಮ. ನಮ್ಮ ತಂದೆಯವರು ಕಟ್ಕೊಂಡ್ ಬರ್ತಾ ಇದ್ರು, ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಕಟ್ಕೊಂಡ್ ಬರ್ತಾ ಇದ್ವಿ. ಇಲ್ಲೇ ವರ್ಷ ಬಂದು ಹಂಗೆ ಮಾಡ್ಕೊಂಡು ಹೋಗ್ತೀರಿ. ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ನಾವು ಕಟ್ಕೊಂಡ್ ಬರ್ತಾ ಇದ್ರಿ. ಪೂಜೆ ಮಾಡಿಸ್ಕೊಂಡು ಬಂದು ಮೆರವಣಿಗೆ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಿ. ಪ್ರತಿ ವರ್ಷ ಬರ್ತೀವಿ. ಆನೇಕಲ್ ನಂಜಪ್ಪಣ್ಣ ಹೊಸಪೇಟ 75 ವರ್ಷ 75 ವರ್ಷದೊಳಗೆ 73 ವರ್ಷದಿಂದ ನಾವು ಎತ್ತಲು ಕಟ್ಟಿ ಮೆರಗಣೆ ಮಾಡ್ತಾ ಇದ್ದೀನಿ. ನಾನು ಆನೇಕಲ್ಲಾಗೆಲ್ಲ ಮೆರಗಣೆ ಮಾಡೇನೆ. ಇವಾಗ 3 ವರ್ಷದಿಂದ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಮೆರಗಣೆ ಮಾಡ್ತಾ ಇದ್ದೀನಿ. ಡೈಲಿ ತೇರ್ತಾ ಇರ್ತೀನಿ ನಾನು, ಯಾವಾಗೂ ಡೈಲಿ ದೇವಸ್ಥಾನ ಇರ್ತೀನಿ ಯಾವಾಗೂ. ನಂಜಪ್ಪ ಅಂತ. ಅವಾಗ ಏನು ಅಷ್ಟೊಂದು ಇರ್ತಾ ಇಲ್ಲ, ಇವಾಗ ಭಾರಿ ಇಂಪ್ರೂವ್ ಆಗಿದೆ, ಭಾರಿ ಇದ್ ಮಾಡ್ತಾರೆ. ನಾನು ತೇರ್ ತಗೊಂಡ ಡೈಲಿ ಇರ್ತೀನಿ. ಆವಾಗ ಎತ್ತಲು ಕಟ್ತಾ ಇದ್ದೆ, ಟೈರ್ ಬೈದು ಬಂಡಿ ಬರ್ತಾ ಇದ್ರಿ, ಬಾಳ್ಬಿಟ್ಟು ನೀರ್ ಮಜ್ಜಿಗೆ ಬಂಡಿ. ಆವಾಗ 2 ಜೊತೆ ಹೊರಗೆ ಕಟ್ಟೋದು ನಮ್ಮ ಅಣ್ಣ ನಾನಿಬ್ರು. ಇವಾಗೆಲ್ಲ ಬೇರೆ ಬೇರೆ ಹೋಗ್ಬಿಟ್ಟಿದ್ದೀರಿ, ಒಂದೊಂದ್ ಜೊತೆ ಕಟ್ಕೊಂಡಿದ್ದೀರಿ. ಇವಾಗೂ ಚೆನ್ನಾಗಿದ್ದೀರಿ. ಹರೇ ಗೋವಿಂದ ಹರೇ ಗೋವಿಂದ. ನಾನು YVS ರೆಡ್ಡಿ ಮಾತಾಡ್ತಿದ್ದೀವಿ, ಈ ದೇವಸ್ಥಾನದ ಖಜಾಂಚಿ. ಈ ದೇವಸ್ಥಾನ ಬಹಳ ಹಿಂದಿನ ಕಾಲದಿಂದಲೂ, ಇವನು ಪಾಂಡವರ ಕಾಲದಿಂದಲೂ ಇದೆ ಅಂತ ಅದರಲ್ಲಿ ಒಂದು ಭಾಳ ಜನ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತಿದ್ದಂಗೆ ಈ ದೇವಸ್ಥಾನ ಅಭಿವೃದ್ಧಿ ಕಟ್ಟಿರೋದು ಸುಮಾರು ಒಂದು 120 ವರ್ಷಗಳ ಮೇಲೆ ಆಗಿದೆ. ಅಲ್ಲಿ ಕಲ್ಲು ಕೂಡ ಒಂದು ಸ್ಥಾಪನೆ ಮಾಡಿದ್ದಾರೆ, ಜೀರ್ಣೋದ್ಧಾರ. ಅದಕ್ಕೆ ಮುಂದೆ ಒಂದು ದೇವಸ್ಥಾನ ಇರಲ್ಲ, ಚಿಕ್ಕದಾಗಿತ್ತು. ಈ ದೇವರ ವಿಶೇಷ ಏನಂದರೆ ಇದು ಉದ್ಭವ ದೇವರು ಭಾಳ ಕಡಿಮೆ. ಸುಮಾರು ಒಂದು 100 ದೇವಸ್ಥಾನಗಳಿಗೆ 1-2 ಉದ್ಭವ ದೇವರುಗಳು. ಇದು ನಾವು ಸ್ಥಾಪನೆ ಮಾಡಿಲ್ಲ, ಯಾರೂ ಸ್ಥಾಪನೆ ಮಾಡಿಲ್ಲ. ಪುರಾತನ ಕಾಲದಲ್ಲಿ ಪಾಂಡವರು ಯಾರೋ ಸ್ಥಾಪನೆ ಮಾಡಿ ಅದನ್ನು ನಾವು ಇವಾಗ ಪ್ರತಿರೂಪಕ್ಕೆ ತಂದಿದ್ದೀವಿ.
ಇವಾಗ ಇದಕ್ಕೆ ಭಾಳ ಭಕ್ತಾದಿಗಳು ಲಕ್ಷಗಟ್ಟಲೆ ನಮ್ಮ ಕಾಣಿಕೆ ಕೊಟ್ಟಿದ್ದಾರೆ. ಆ ಕಾಣಿಕೆ ನಾವು ಉಪಯೋಗಿಸಿಕೊಂಡು ಬಹಳ ಅಭಿವೃದ್ಧಿಗಳನ್ನು ಮಾಡಿದ್ದೀವಿ. ಮತ್ತು ನಿತ್ಯಾನಂದ ಭವನವನ್ನು ಕಟ್ಟಿದ್ದೀವಿ. ಆ ನಿತ್ಯಾನಂದ ಭವನ ಒಂದು ಎಲ್ಲ ವಸತಿಗಳು ಇದೆ. ಡೈನಿಂಗ್ ಟೇಬಲ್ ಇದೆ, ಹೈಫೈ ಕಿಚನ್ ಎಕ್ವಿಪ್ಮೆಂಟ್ಸ್ ಇದೆ. ಎಲ್ಲ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ಇದು ನಾವು ಮಾಡಿದ್ದೀವಿ. ಮಿಕ್ಕಿದ್ದು ನಾವು ಇವಾಗ ಇನ್ನು ಭಾಳ ನಮಗೆ ಒಂದು ಕಲ್ಯಾಣಿಗೆ ಒಂದು ಯಾರೋ ಒಂದು ದಾನಿಗಳು ಕಲ್ಯಾಣಿ ಕಟ್ಟಿಸ್ಬೇಕು ಅಂತ ಹೇಳಿದ್ರು. ಹಳೆ ಕಲ್ಯಾಣಿ ದೊಡ್ಡದಾಗಿತ್ತು, ಅದು ಇವಾಗ ಅದು ಡೆಮಾಲಿಷ್ ಮಾಡಿ ಅದು ದೊಡ್ಡದಾಗಿ ಇವಾಗ ಮುಂದ್ಗಡೆ ಕಟ್ಟೋದಕ್ಕೆ ಎಲ್ಲ ಇದು ಶಂಕುಸ್ಥಾಪನೆ ಮಾಡಿದ್ದಾರೆ. ಇವಾಗ ದೇವಸ್ಥಾನದ ಒಳಗಡೆ ಚಿಕ್ಕ ಕಲ್ಯಾಣಿ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಒಂದು ಲಕ್ಷ್ಮೀ ದೇವಸ್ಥಾನ ಕಟ್ಟಬೇಕಂತ ಎಲ್ಲರೂ ಕೋರಿಕೆ ಇಟ್ಟಿದ್ದಾರೆ ನಮ್ಮ ಈ ಕಮಿಟಿ ಹುಡುಗರು. ನಾವು ಅದು ಕೂಡ ಒಂದು ವಿತಿನ್ ಶಾರ್ಟ್ ಟೈಮ್ನಲ್ಲಿ ನಾವು ಅದು ಮುಗಿಸ್ತೀವಿ. ನಾವು ಈ ದೇವಸ್ಥಾನದಲ್ಲಿ ಶನಿವಾರ ಸುಮಾರು ಒಂದು 2,500ರಿಂದ 3,000 ಜನ ಊಟಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ದಿನ ಅನ್ನದಾಸೋಹ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಾವೆಲ್ಲ ಏರ್ಪಾಡುಗಳು ನಾವು ಮಾಡಿಕೊಳ್ತಾ ಇದ್ದೀವಿ. ಮತ್ತು ಈ ದೇವಸ್ಥಾನಕ್ಕೆ ಆಗಬೇಕಾದ್ರೂ ಸುಮಾರು ಒಂದು 4 ಸೌತ್ ಇಂಡಿಯಾದವರಿಂದ ಎಲ್ಲನೂ ಬರ್ತಾರೆ. ಇಲ್ಲಿ ಕನ್ನಡ ಮಾತಾಡೋರು, ತೆಲುಗು ಮಾತಾಡೋರು, ತಮಿಳು ಮಾತಾಡೋರು ಎಲ್ಲ ಲ್ಯಾಂಗ್ವೇಜಲ್ಲಿ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಅದರಲ್ಲಿ ನಾವು ಅನೌನ್ಸ್ ಮಾಡೋದು ಕೂಡ ನಾವು ಒಂದೇ ನಾವು ಯೂಸ್ ಮಾಡಲ್ಲ. ತೆಲುಗು, ಕನ್ನಡ, ತಮಿಳು ಎಲ್ಲ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡ್ತೀವಿ. ಇಷ್ಟು ನಾವು ಹೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. హరే గోవింద. దీనికి ముందర వచ్చి మా అధ్యక్షులైన ఐఎఫ్ఎస్ అధికారి మునిరెడ్డి వారు మాట్లాడి నేను ఈ దేవస్థానం కమిటీ ఖజాన్షి లయన్ డాక్టర్ వైఎస్ రెడ్డి మాట్లాడుతూ ఉన్నాము. ఈ దేవస్థానము సుమారు పురాతన కాలం లెక్క దేవస్థానము ఉద్భవ దేవుడు స్వయం అంటారు. దాన్ని అదే పుట్టిండేది. అది కొన్ని హిస్టరీలో చెప్పేదాంట్లో పాండవుల కాలంలోనే అది ఉద్భవమైంది, వాళ్ళే ఉద్భవం చేయడారని కొందరు చెప్తారు. అది మాకు సరిగా తెలీదు. అది ఉద్భవం దేవగానే ఉండే చిన్నగా దేవస్థానం ఉండే. దాన్ని ఒక 120 years బ్యాక్ వచ్చి ఎవరు ఒక జీర్ణోద్ధరణ చేసింటారు. ఒక దేవస్థానం పెద్దగా కట్టి దాన్ని మేము మధ్యన వచ్చి ఒక 15 years బ్యాక్ నేను ఇంకొక రినోవేషన్ చేసి కొత్తగా జీర్ణోద్ధరణ చేస్తుంది. ఈవిడు ఉద్భవ దేవుని పైన మేము రూపం తీసుకొచ్చినాము, వెంకటాచలపతి రూపం తీసుకొచ్చినాము. ఈవిడు భక్తాదులు సుమారు సౌత్ ఇండియన్ ఇంకా వచ్చి అన్ని సౌత్ ఇండియన్ ఇంకా వస్తూ ఉంటారు. ఒక్కొక్క శనివారమును మాకు ఒక 3,000 జనం 4,000 జనం భక్తులు వస్తూ ఉంటారు. డైలీ వస్తారు. కానీ శనివారం విశేషం ఇక్కడ. అది మీకు తెలుసును. వెంకటాచలపతి అంటే శనివారము. ఇప్పుడు ఈ దేవస్థానంకి వచ్చి మాకు ముద్రాయి ఇలాకే మినిస్టర్ రామలింగారెడ్డి వాళ్ళు మొన్న అన్నదాసోహ భవన చిత్రం కట్టేదానికి ఇనాగ్రేషన్కి పిలిపించింది. వాళ్ళు ఈ దేవస్థానం అభివృద్ధి చూసి చాలా బాగా చేసింటారు అనేసి మాకు ఒక 25 లక్షలు ముద్రాయిని ఇంకా అమౌంట్ శాంక్షన్ చేసింటారు. అది మేము ఇంకా కాంపౌండ్ కట్టలే. ఇది వచ్చే ఆల్మోస్ట్ 4 ఎకరాలు ఉంది ఇక్కడ చుట్టూను. 6 ఎకరాలు ఉంది దేవస్థానంలో. ఈ దేవస్థానం చుట్టూను ఇక్కడ ఎవరు సోంపూర్ గేట్తో వచ్చి ఆడొచ్చి ఒక 12 ఎకరాలు ఉంది. దీంతో నెరగంతా వచ్చి 7 ఎకరాలు ఉంది. ఇంకా ఆడాడ వచ్చి సుమారులో వచ్చి ఒక 25 ఎకరాలకు పైన దేవస్థానం ఉంది. ఆ 20 ఆవరేజ్గా వచ్చి ఉంటే వేళ ఒక్కొక్క ఎకరాలు 3 కోట్లు పెట్టినా కూడా ఒక 100 కోట్లు అవుతుంది. అంత ఆస్తి దేవస్థానం ఉంది. ఈ దేవస్థానం ఇంకా చాలా అభివృద్ధి చేయాలని మాకు చాలా ఇంకా ఇది ఉంది. ఇంకా లక్ష్మీ దేవస్థానం కట్టాలని మాకు ఒక ప్లాన్ ఉంది. లోగానే దాన్ని కట్టేకి మేము ప్రయత్నం చేస్తూ ఉంటాము. ఇంకా చాలా ఉంది మా మనసులో ఉంది అభివృద్ధి చేయాలని చెప్పేసి డైలీ అన్నదానం చేయాలని చెప్పి ధర్మస్థల తర అందరికీ అన్నదానం చేయాలా. చిన్నోళ్ళకి చుట్టూ
స్కూల్ చిన్నోళ్ళకి వచ్చి అన్నదానం చేయాలని భోజనం చేయాలని చెప్పి ప్లాన్ చేసుకుంటాము. అది మాకు గోడలు మాకు దండిగా రేషన్ వస్తుంది, అన్నీ వస్తూ ఉంది. మేము కొనేంత లేదు, అన్ని భక్తాదులు మాకు ಇಸ್ತಾ ಉಂಟಾರು. ಬಹಳ ಪುರಾತನ ಕಾಲದಿಂದಲೂ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಬ್ರಹ್ಮರಥೋತ್ಸವವನ್ನು ಆಂಜನೇಯಲು ಅವರ ಫ್ಯಾಮಿಲಿಯವರು ಇದನ್ನು ಕಟ್ಟಿ ಈ ಒಂದು ದಿವಸ ಒಳ್ಳೆಯ ಗಳಿಗೆಯಲ್ಲಿ ರಥೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಮತ್ತು ಈ ರಥೋತ್ಸವಕ್ಕೆ ಭಾಳ ಒಳ್ಳೆಯ ಪ್ರತೀಕಾರವೂ ಇದೆ. ಯಾಕಂದರೆ ಇದರಲ್ಲಿ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಮತ್ತು ಇಲ್ಲಿ ಕರ್ನಾಟಕದಿಂದಲೂ ವಿವಿಧ ಜಿಲ್ಲೆಗಳಿಂದಲೂ ಈ ಬ್ರಹ್ಮರಥೋತ್ಸವಕ್ಕೆ ಭಾಳ ಜನ ಆಗಮಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಭಾಳ ಒಳ್ಳೆಯ ಉತ್ಸಾಹದಿಂದ ತುಂಬಿರುತ್ತದೆ. ಇಲ್ಲಿ ನಾವು ಹೇಳುವುದಾದರೆ ಕೂಡ ಈ ಒಂದು ಪುರಾತನ ದೇವಸ್ಥಾನವು ನಮ್ಮ ಇತಿಹಾಸದಲ್ಲಿ ಸುಮಾರು 100 ವರ್ಷಗಳು ಕಳೆದಿರುವ ಒಂದು ಕಲ್ಲನ್ನು ಕೂಡ ನಾವು ಆ ಕಡೆ ಒಂದು ಮಾಡಿರುವುದು, ಶಿಲಾಸ್ಥಾಪನೆ ಮಾಡಿರುವುದು ಕಂಡುಬರುತ್ತದೆ. ಹಾಗೂ ಇಲ್ಲಿ ಈ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಮತ್ತು ಈಗ ಸದ್ಯಕ್ಕೆ ನಾವು ಕಳೆದ ವರ್ಷ ಒಳ್ಳೆಯ ಒಂದು ಅನ್ನದಾಸೋಹ ಭವನವನ್ನು ಕೂಡ ಸ್ಥಾಪನೆಯನ್ನು ಮಾಡಿರುತ್ತೇವೆ. ಈ ಅನ್ನದಾಸೋಹ ಭವನಕ್ಕೂ ಕೂಡ ವಿವಿಧ ಭಕ್ತಾದಿಗಳಿಂದ ಬಂದ ಹಣದಲ್ಲಿಯೇ ನಾವು ಇದನ್ನು ಕಟ್ಟಿರುತ್ತೇವೆ. ಸರ್ಕಾರದಿಂದ ಯಾವುದೇ ಒಂದು ಗ್ರಾಂಟ್ಸ್ ಆಗಲಿ ಏನೂ ಬಂದಿರುವುದಿಲ್ಲ. ಆದ ಕಾರಣ ನಮ್ಮ ಮುಜರಾಯಿ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿಯವರು ಬಂದಾಗ ಅವರು ಈ ದೇವಸ್ಥಾನಕ್ಕೆ ಸಾಕಷ್ಟು ವರಮಾನ ಇರುವುದರಿಂದ ನಾವು ಇದಕ್ಕೆ ಒಂದು 25 ಲಕ್ಷ ರೂಪಾಯಿ ಹಣವನ್ನು ಕೊಡಲಿಕ್ಕೆ ತೀರ್ಮಾನಿಸಿದ್ದೇವೆ ಎಂದು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಈ ಶಿಫಾರಸಿನ ಮೇಲೆ ನಮಗೆ ಹಣ ಬರುವ ಹಣದಲ್ಲಿ ಕಾಂಪೌಂಡ್ ಈ ದೇವಸ್ಥಾನದ ಸುತ್ತಲೂ ಇರುವ ಜಮೀನಿಗೆ ಭದ್ರತೆಯ ಬಗ್ಗೆ ಕಾಂಪೌಂಡನ್ನು ನಿರ್ಮಿಸಲು ಯೋಜನೆಯನ್ನು ಹಾಕಿಕೊಂಡಿರುತ್ತೇವೆ. ಹಾಗೂ ಈ ಯೋಜನೆಯಲ್ಲಿ ಸಾಕಷ್ಟು ಜನರು ಕೂಡ ಮುಂದೆ ಬಂದು ಅದಕ್ಕೆ ಹಣವನ್ನು ಕೊಡುತ್ತೇವೆ ಎಂದು ತಿಳಿಸಿರುತ್ತಾರೆ. ಆದ ಕಾರಣ ಈ ಒಂದು ಬ್ರಹ್ಮರಥೋತ್ಸವ 25ನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿರುವುದರಿಂದ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಿಸಿ ನನ್ನ ಕೆಲವೊಂದು ಭಾಷಣಗಳನ್ನು ಮುಗಿಸುತ್ತೇನೆ. ಹೆಸರು ವೆಂಕಟಸ್ವಾಮಿ ರೆಡ್ಡಿ ಅಂತ. ನಾವು ಈ ದೇವಸ್ಥಾನದ ಟ್ರಸ್ಟಿಗಳು. ಈ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅಂತ ಆನೇಕಲ್ಲಲ್ಲಿರೋದು ದೇವಸ್ಥಾನ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಸಹದೇವಪುರ ಅಂತ ಒಂದು ಭಾಗದಲ್ಲಿದೆ. ಆನೇಕಲ್ನಲ್ಲಿ ಇದು ಪುರಾತನ ಪ್ರಸಿದ್ಧ ದೇವಸ್ಥಾನ, ಪುರಾಣ ಪ್ರಸಿದ್ಧ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಇವತ್ತು ಬ್ರಹ್ಮರಥೋತ್ಸವಕ್ಕಿಂತ ಮುಂಚೆ 8 ದಿನದಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡ್ತದೆ. ಧ್ವಜಾರೋಹಣ, ಒಂದಿನ ಗಜವಾಹನ, ಹಂಸವಾಹನ, ಸಿಂಹವಾಹನ, ಈ ಥರ ಎಲ್ಲ ವಾಹನಗಳು, ಗರುಡ ವಾಹನ ಎಲ್ಲ ಸೇರಿ ಮಾಡ್ತೀವಿ. ಲಾಸ್ಟ್ ದಿನ ವೈರಮುಡಿ ಉತ್ಸವ ಅಂತ ನಾಳೆ ಇದೆ. ವೈರಮುಡಿ ಉತ್ಸವ ಮೇಲ್ಕೋಟೆಯಲ್ಲಿ ಯಾವ ಥರ ನಡೆಯುತ್ತೆ ಅದೇ ಥರ ನಮ್ಮ ಆನೇಕಲ್ ನಡೆಯುತ್ತೆ. ಇಡೀ ನಮ್ಮ ಏರಿಯಾದಲ್ಲಿ ಎಲ್ಲೂ ನಡೀತಲ್ಲ ವೈರಮುಡಿ ಉತ್ಸವ. ರಾತ್ರಿ ಟೈಮಲ್ಲಿ ನಡೆಯುತ್ತೆ. ಆಮೇಲೆ ಮೈಸೂರು ಮಹಾರಾಜರುಗಳನ್ನ ಕಳಿಸ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. 50 ವರ್ಷಗಳ ಹಿಂದೆ ಮೈಸೂರಿನ ಮಹಾರಾಜರು ಇಲ್ಲಿಗೆ ಬಂದಿರೋದು ಶಾಸನ ಇದೆ. ಅದೇ ಥರ ಈಗ ಮೈಸೂರು ಮಹಾರಾಜರನ್ನು ಕರೆಸ್ತಾ ಇದ್ದೀವಿ 31ನೇ ತಾರೀಕು. ಇದು ಬಲ ವಿಜೃಂಭಣೆಯಿಂದ ನಡೆಯುತ್ತೆ ವೈರಮುಡಿ ಉತ್ಸವ ಮತ್ತು ರಾಜಮುಡಿ ಉತ್ಸವ ಅಂತ. ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ನನ್ನ ಹೆಸರು ಬಾಬು ರೆಡ್ಡಿ ಅಂತ. ನಾನು ಈ ದೇವಸ್ಥಾನದ ಟ್ರಸ್ಟಿ ಆಗಿದ್ದೀನಿ. ನಾವು ಸುಮಾರು ಒಂದು 20 ವರ್ಷದಿಂದ ನಾನು ಇಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ. ಇಲ್ಲಿ ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ವಿಶೇಷ ಅಂದರೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಒಂದು ದೊಡ್ಡ ದೇವಸ್ಥಾನ. ಆನೇಕಲ್ ತಾಲೂಕೇ ದೊಡ್ಡ ದೇವಸ್ಥಾನ. ಮತ್ತು ಇಲ್ಲಿ ವರ್ಷ ವಿಜೃಂಭಣೆಯಿಂದ ನಮಗೆ ಯುಗಾದಿ ಆದ 7ನೇ ದಿನಕ್ಕೆ ಇಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆ ಇರುತ್ತೆ.
ಸುಮಾರು ನಾನಾ ಭಾಗಗಳಿಂದ ಎಲ್ಲ ಈ ಸುತ್ತಮುತ್ತ ನಾನಾ ಭಾಗಗಳಿಂದ ಕರ್ನಾಟಕ ತಮಿಳುನಾಡು ಭಾಗಗಳಿಂದ ಬೇಕಾದಷ್ಟು ಜನ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಈಗ ನಮ್ಮ ಕಮಿಟಿ ಬಂದ ಮೇಲೆ ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ಅನ್ನದಾಸೋಹ ಭವನ ಇರ್ಬೋದು, ಈ ಒಂದು ಚಿಕ್ಕ ಕಲ್ಯಾಣಿ ಒಂದು, ಈ ದಾನಿಗಳ ಸಹಾಯದಿಂದ ಇವನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ತುಂಬ ಬಾಕಿ ಇದೆ. ಇದನ್ನೆಲ್ಲ ಬರುವ ದಿನಗಳಲ್ಲಿ ನಮ್ಮ ಕಮಿಟಿ ವತಿಯಿಂದ ನಾವು ಶ್ರದ್ಧೆ ವಹಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಕರಿಸ್ತಾ ಇರುವಂಥ ಭಕ್ತಾದಿಗಳಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.